Good morning, dear students. So today let us continue the problems based on the result what we have studied in the last class. What is the result we get in the last class? So that is L is equal to R theta, right? What is L? L is the length of an R and R is the radius of the circle and theta is the angle subtended at the center of the circle. Okay. So in the last class we have covered 4 questions. So now let us move on to the 5th one. See here. A wheel makes 360 revolutions in 1 minute. Wheel. So let us assume a cycle wheel. Okay. So a wheel makes 360 revolutions in 1 minute. 1 minute alli 360 revolutions ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. Okay. If the radius of the wheel is 70 centimeters, here given the radius is 70 centimeters, here through how many radians does it turn in 1 second? Okay, through how many radian means through how many angle does the wheel rotates in 1 second. 1 second alli wheel ಎಷ್ಟು angle ಅನ್ನು ಫಾರ್ಮ್ ಮಾಡುತ್ತೆ ರೇಡಿಯನ್ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಆಲ್ಸೋ ಫೈಂಡ್ ದಿ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಪಾಯಿಂಟ್ ಆನ್ ದಿ ರಿಮ್ in 1 second. Okay, see here the second question is also find the distance covered by a point on the rim. Rim means the outer layer of the wheel. Okay, I think you all see the wheel ನೋಡಿದ್ರೆಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಸೊ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಇಲ್ಲಿ wheel ನ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ, ಸೊ ಇದೇನು ಔಟರ್ ಲೇಯರ್ ಬರುತ್ತೆ ಅದನ್ನ ನಾವು ರಿಮ್ ಅಂತ ಕರಿತೀವಿ. ಓಕೆ, ಆ ರಿಮ್ ಮೇಲೆ ಒಂದು ಪಾಯಿಂಟ್ ಅನ್ನು ತಗೋತೀವಿ ಅಂತ ತಗೊಳ್ಳೋಣ. ಸೊ ಆ ಪಾಯಿಂಟ್ ಅನ್ನು ತಗೊಂಡ್ರೆ ಅದು 1 ಸೆಕೆಂಡಿಗೆ ಸೊ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ. ಡಿಸ್ಟೆನ್ಸ್ ಅಂದ್ರೆ ಔಟರ್ ಲೇಯರ್ ಡಿಸ್ಟೆನ್ಸ್ ಅಲ್ವಾ. ಸೊ ದಟ್ ಕ್ಯಾನ್ ಬಿ ಅಸ್ಯೂಮ್ಡ್ ಆಸ್ ಅನ್ ಆರ್ಕ್ ಲೆಂತ್. ನೋಡಿ ಈಗ ರಿಮ್ ಅಂದ್ರೆ ಈಗ ದಿಸ್ ಇಸ್ ದ ರಿಮ್. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ ಪಾಯಿಂಟ್ ಆನ್ ದ ರಿಮ್. ಓಕೆ, ಸೊ ದಿಸ್ ಇಸ್ ಕವರಿಂಗ್ ಸಮ್ ಡಿಸ್ಟೆನ್ಸ್. ಸೊ ಹೌ ಮಚ್ ಇಟ್ ಇಸ್ ಕವರಿಂಗ್ ದಿ ಡಿಸ್ಟೆನ್ಸ್ ಅಂತ ವಿ ಹ್ಯಾವ್ ಟು ಫೈಂಡ್. ಅರ್ಥ ಆಯ್ತಾ ಹೇಳಿದ್ದು ಇಲ್ಲಿ? ಸೊ ಇಲ್ಲಿ ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ ಅಂತ ಹೇಳೋದಾದ್ರೆ ನಮ್ಮ ಈ L is equal to R theta ಮೇಲೆ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ here we can consider this outer layer distance as arc length ಕನ್ಸಿಡರ್ ಮಾಡ್ಕೋಬೋದಾ. ಸೊ ದಿಸ್ ಇಸ್ ದಿ ಆರ್ಕ್ ಲೆಂತ್. ಅಂದ್ರೆ ಒಂದು ಆರ್ಕ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಆರ್ಕ್ ಲೆಂತ್ ಅಂದ್ರೆ L we have to calculate. So for first question, how many radians? Radian means we have to calculate the angle so turned by the wheel in 1 second. ಎರಡು 1 second ಗೆ ಕೇಳ್ತಾ ಇದ್ದಾರೆ. ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ತುಂಬಾ ಸಾರಿ ರಿಪೀಟ್ ಆಗಿದೆ. ಓಕೆ, ಬಟ್ ಕ್ವೆಶ್ಚನ್ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ಳಿ. ಅವ್ರು ಕೊಟ್ಟಿರೋ ಡಾಟಾ ಬಂದು ಎ ವೀಲ್ ಮೇಕ್ಸ್ 360 ರೆವಲ್ಯೂಷನ್ಸ್ ಇನ್ 1 ಮಿನಿಟ್ ಅಂತ ಹೇಳಿದ್ದಾರೆ. ಓಕೆ, ಕೊಟ್ಟಿರೋ ಡಾಟಾ ಮಿನಿಟ್ ಅಲ್ಲಿ ಇದೆ, ಬಟ್ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇರೋದು ಬಂದು ಸೆಕೆಂಡ್ಸ್ ಅಲ್ಲಿ ಇದೆ. ಓಕೆ, ಸೆಕೆಂಡ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಕ್ ಹೇಳ್ತಿರೋದ್ರಿಂದ ಅವ್ರು ಏನ್ ಮಿನಿಟ್ ಅನ್ನೋ ಡಾಟಾ ಕೊಟ್ಟಿದ್ದಾರೆ ಅದನ್ನ ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಸೊಲ್ಯೂಷನ್ ತುಂಬಾ ಈಸಿಯಾಗಿ ಬರುತ್ತೆ. ಓಕೆ, ಸೊ ಹಿಯರ್ see here by the given data. So by data, so what we have to take the number of revolution in 1 minute. 1 minute ಗೆ ಎಷ್ಟು ರೆವಲ್ಯೂಷನ್ಸ್ ಅಂತ ಕೊಡ್ತಿದ್ದಾರೆ? 360 ರೆವಲ್ಯೂಷನ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ ಹಾಗೆ ಒಂದು ಸೈಡ್ ವರ್ಕಲ್ಲಿ ಬರಿತಾ ಇದ್ದೀನಿ. 1 ಮಿನಿಟ್ಗೆ ಎಷ್ಟು ರೆವಲ್ಯೂಷನ್ಸ್ ಅಂತ ಹೇಳ್ತಿದ್ದಾರೆ? 360 ರೆವಲ್ಯೂಷನ್ಸ್ ಅಂತ. ಸೊ ಲೆಟ್ ಅಸ್ ಕನ್ವರ್ಟ್ ದಿಸ್ 1 minute into seconds. Is it 1 minute is equal to 60 seconds? ಹೌದಾ? ಹಾಗಾದ್ರೆ 60 ಸೆಕೆಂಡ್ಸ್ಗೆ ಎಷ್ಟು ರೆವಲ್ಯೂಷನ್ಸ್ ಆಯಿತು? 360 ಮಿನಿಟ್ ಅಲ್ಲಿ ಕೊಟ್ಟಿರೋ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ 60 ಸೆಕೆಂಡ್ಸ್ಗೆ ಟೋಟಲಿ 360 ರೆವಲ್ಯೂಷನ್ಸ್ ಆಗ್ತಾ ಇದೆ. ಓಕೆ, ನಮಗ್ ಬೇಕಾಗಿರೋದು 1 ಸೆಕೆಂಡ್ಗೆ, ಯಾಕಂದ್ರೆ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇರೋದು 1 ಸೆಕೆಂಡ್ಗೆ. ಫಸ್ಟ್ 1 ಸೆಕೆಂಡ್ಗೆ ಎಷ್ಟು ರೊಟೇಷನ್, ಎಷ್ಟು ರೆವಲ್ಯೂಷನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 60 ಸೆಕೆಂಡ್ಸ್ಗೆ 360 ರೆವಲ್ಯೂಷನ್ಸ್ ಆದ್ರೆ I want to find for 1 second. I don't know how much rotations we get or how much revolutions we get. Okay, ಅದಕ್ಕೋಸ್ಕರ ಅದನ್ನ x ಅಂತ ತಗೊಂಡೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಎಲ್ಲಿಂದ ಬಂತು ಅಂತ ಕನ್ಫ್ಯೂಸ್ ಆಗಬೇಡಿ.
1 ಮಿನಿಟ್ಗೆ ಡಾಟಾ ಕೊಟ್ಟಿದ್ರು, 1 ಮಿನಿಟ್ ಅಂತ ಕೊಟ್ಟಿದ್ರು, ಅದನ್ನ 60 ಸೆಕೆಂಡ್ಸ್ ಅಂತ ಕನ್ವರ್ಟ್ ಮಾಡಿಕೊಂಡ್ರೆ 60 ಸೆಕೆಂಡ್ಸ್ಗೆ ಅವರು 360 ರೆವಲ್ಯೂಷನ್ಸ್ ಹೇಳ್ತಿದ್ದಾರೆ. ನನಗೆ 1 ಸೆಕೆಂಡ್ ಬೇಕಿತ್ತು, ಅದಕ್ಕೋಸ್ಕರ ಗೊತ್ತಿಲ್ಲ ಎಕ್ಸ್ ಅಂತ ಹಾಕೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೋಡಿ 1 ಇಂಟು 360 ಅಂದರೆ 360 ಬರುತ್ತೆ. ಓಕೆ, ಎಕ್ಸ್ ಇಂಟು 60 ಅಂದರೆ ಎಕ್ಸ್ 60 ಬರುತ್ತೆ. ಈ 60ನ ಲೆಫ್ಟ್ ಸೈಡ್ ತಗೊಂಡ್ರೆ ವಿ ಗೆಟ್ 360 by 60 which is equal to x. Okay, we need x find out ಮಾಡ್ಕೋಬೇಕಿತ್ತು. x ಬಂದು 360 by 60 ಬರುತ್ತೆ. ಸೊ ಇಲ್ಲಿ 0 0 ಕ್ಯಾನ್ಸಲ್ ಮಾಡಿಕೊಂಡ್ರೆ 6 1s 6 6 x ಅಂದ್ರೆ ಏನು, 1 ಸೆಕೆಂಡ್ಗೆ ಎಷ್ಟು ರೊಟೇಷನ್ ಆಗುತ್ತೆ ಅಂತ. ಸೊ 1 ಸೆಕೆಂಡ್ಗೆ ದ ಟೋಟಲ್ ನಂಬರ್ ಆಫ್ ರೊಟೇಷನ್ ಇಸ್ 6 revolutions or 6 rotation. Question clear ಆಗಿ ಅರ್ಥ ಆಯ್ತಾ? Let us move on to the now. Let us move on to solution. Okay, see here. ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಬರ್ತಿದ್ದೀನಿ, ಅದನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. Number of revolutions in 1 minute is 360. They have given. Okay, number of revolutions in 1 second. In 1 second, 1 second ಹೇಗೆ ತಗೋತೀವಿ, 360 by 60. Okay, 0 0 gets cancelled, 6 1s are 6 6. So therefore the number of revolutions in 1 second is equal to 6 revolution. ಹಾಗಾದ್ರೆ 1 ಸೆಕೆಂಡ್ಗೆ ಅಸ್ಯೂಮ್ ಮಾಡಿ 1 ಸೆಕೆಂಡ್ಗೆ ವೀಲ್ ಎಷ್ಟು ಫಾಸ್ಟ್ ಆಗಿ ರನ್ ಆಗ್ತಿದೆ, 6 ರೆವಲ್ಯೂಷನ್ಸ್ ಆಗುವಷ್ಟು ಫಾಸ್ಟ್ ಆಗಿ ರನ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ what is the given data? Radius is given, right? So radius ಕೊಟ್ಟಿದ್ದಾರೆ, ಆಮೇಲೆ ಬರ್ಕೊಳ್ಳೋಣ. ಆದರೆ ರೇಡಿಯನ್ ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ಸ್ ಇನ್ 1 ಸೆಕೆಂಡ್ ಅಂತ ಕೇಳ್ತಿದ್ದಾರೆ. 1 ಸೆಕೆಂಡ್ಗೆ 6 ರೊಟೇಷನ್ ಆದರೆ 1 ಸೆಕೆಂಡ್ಗೆ ಎಷ್ಟು ಆಂಗಲ್ ಫಾರ್ಮೇಷನ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಸೊ ನಾವು angle described in 1 ಸೆಕೆಂಡ್ ನೋಡಿ, ಅದಕ್ಕೂ ಶಾರ್ಟ್ ಕಟ್ ಅಲ್ಲಿ ಹೇಳ್ಬಿಡ್ತೀನಿ. ಒಂದು ರೆವಲ್ಯೂಷನ್ ಆದ್ರೆ ಎಷ್ಟು ಆಂಗಲ್ ಫಾರ್ಮೇಷನ್, 360 ಡಿಗ್ರಿ ಅಲ್ವಾ. ಒಂದು ರೆವಲ್ಯೂಷನ್ ಅಂದ್ರೆ ಕಂಪ್ಲೀಟ್ ಒಂದು ರೊಟೇಷನ್ ಆದ್ರೆ ನಮ್ಗೆ ಆಂಗಲ್ ಫಾರ್ಮೇಷನ್ ಆಗೋದು 360. ನಮಗೆ 1 ಸೆಕೆಂಡ್ ಎಷ್ಟು ರೊಟೇಷನ್ ಆಗ್ತಾ ಇರೋದು, 6 ರೊಟೇಷನ್. 6 ರೊಟೇಷನ್ಸ್ಗೆ ಎಷ್ಟು ಬರುತ್ತೆ ಆಂಗಲ್ ಗೊತ್ತಿರಲಿಲ್ಲ. ಓಕೆ, ಅದನ್ನ y ಅಂತ ತಗೊಂಡಿದ್ದೀನಿ. ಇಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 1 into y ಅಂದರೆ y which is equal to 6 into 360. 6 into 360 ಬರುತ್ತೆ. ಸಿನ್ಸ್ L is equal to r theta ಫಾರ್ಮುಲಾ ಯೂಸ್ ಮಾಡ್ಕೋಬೇಕಾಗಿರೋದ್ರಿಂದ theta should be in radian. ಸೊ ನಾನು ಇಲ್ಲೇ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. y is equal to 6 into 360 ಡಿಗ್ರಿನ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ಸೊ ವ್ಯಾಲ್ಯೂ ಇಸ್ 2π ಅಂದ್ರೂ ಒಂದೇ, 360 ಡಿಗ್ರಿ ಅಂದ್ರೂ ಸೇಮ್ ಬರುತ್ತೆ. ಓಕೆ, y is equal to 6 2s 12π. ನೋಡಿ, ಒಂದು ರೊಟೇಷನ್ಗೆ 360 ಡಿಗ್ರಿ ಆಂಗಲ್ ಫಾರ್ಮೇಷನ್ ಆದರೆ ಟೋಟಲಿ 1 ಸೆಕೆಂಡ್ಗೆ 6 ರೊಟೇಷನ್ಸ್ ಆಗ್ತಾ ಇದೆ ವೀಲ್ದು. ಸೊ ಅದು ಆಂಗಲ್ ಎಷ್ಟು ಫಾರ್ಮೇಷನ್ ಆಗ್ತಾ ಇದೆ ಅಂದರೆ 12π ರೇಡಿಯನ್. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್, ರೈಟ್? ಸೊ ಹಿಯರ್ ಆಂಗಲ್ ಡಿಸ್ಕ್ರೈಬ್ಡ್ ಇನ್ 1 ಸೆಕೆಂಡ್ ಇಸ್ ಈಕ್ವಲ್ ಟು 1 ಸೆಕೆಂಡ್ಗೆ ಎಷ್ಟು ಆಂಗಲ್ ಫಾರ್ಮೇಷನ್ ಆಗುತ್ತೆ ಅಂದರೆ 6 into 360 ಡಿಗ್ರಿ ಅಂತ ತಗೋತೀವಿ. ದಟ್ ಈಸ್ 6 into, ಲೆಟ್ ಅಸ್ ಕನ್ವರ್ಟ್ ಇಂಟು ರೇಡಿಯನ್, 2π. ಓಕೆ, 6 2s 12π radian. This is the angle, that is theta, covered by the wheel. So in 1 second. Okay, so now we have to find the distance covered by the rim by the point on the rim in 1 second. Okay, ಈಗ ಇಲ್ಲಿ ಸೊ ವೀಲ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈ ವೀಲ್ ಇಲ್ಲೆಲ್ಲ ಪಾಯಿಂಟ್ ಅನ್ನು ಲೊಕೇಟ್ ಮಾಡಿದ್ದೀನಿ ರಿಮ್ ಮೇಲೆ. ಸೊ 1 ಸೆಕೆಂಡ್ಗೆ 6 ರೊಟೇಷನ್ ಆಗ್ತಾ ಇದೆ ಅಂದರೆ ಅದು ಎಷ್ಟು ಔಟರ್ ಲೇಯರ್ ಡಿಸ್ಟೆನ್ಸ್ನ ಕವರ್ ಮಾಡ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಅಂದರೆ ಎಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಹಿಯರ್ ವಾಟ್ ಇಸ್ ಗಿವೆನ್, ರೇಡಿಯಸ್ ಕೊಟ್ಟಿದ್ದಾರೆ. ರೇಡಿಯಸ್ ಆರ್ ಇಸ್ ಈಕ್ವಲ್ ಟು 70 ಸೆಂಟಿಮೀಟರ್ಸ್ ಆ್ಯಂಡ್ ಆಂಗಲ್ ಥೀಟಾ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ 12π. ಓಕೆ, ಸೊ ಹಿಯರ್ ಡಿಸ್ಟೆನ್ಸ್ ಕವರ್ಡ್ ಅಲ್ವಾ. ಸೊ ದಸ್ ದ ಡಿಸ್ಟೆನ್ಸ್ ಕವರ್ಡ್ that is L is equal to r theta. So L ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. r ಬಂದು 70 ಇದೆ ಇಂಟು, ಸೊ ಪೈ ಅಂದರೆ 12π ಬರುತ್ತೆ. L is equal to 70 into
12 into, what is the value of pi? Pi value is 22 by 7 barutte. 7 ones are 7 tens are. Okay. So 22 into 12 into 10. Simplify ಮಾಡ್ಕೊಂಡ್ರೆ 2640 centimeters. 1 second ಗೆ 6 rotations ಆಗುತ್ತೆ. ಆ ಔಟರ್ ಲೇಯರ್ ಎಷ್ಟು ಡಿಸ್ಟೆನ್ಸ್ ಕವರ್ ಆಗಿರುತ್ತೆ ಅಂದ್ರೆ 2640 ಸೆಂಟಿಮೀಟರ್ಸ್ ಕವರ್ ಆಗಿರುತ್ತೆ. ಓಕೆ, ಮತ್ತೆ ಇನ್ನೂ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಹಾಗೆ ನೋಡ್ಕೊಳ್ಳಿ. ನಮಗಿಲ್ಲಿ ಅವರು ಡಾಟಾ ಕೊಟ್ಟಿರೋದು ಮಿನಿಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕನ್ವರ್ಟ್ ದಿಸ್ ಮಿನಿಟ್ ಇಂಟು ಸೆಕೆಂಡ್ಸ್. ಓಕೆ, ಸೊ 1 minute ಅಂದ್ರೆ 360 rotations ಆಗುತ್ತೆ. ಹಾಗಾದ್ರೆ ಸೆಕೆಂಡ್ಸ್ ಅಲ್ಲಿ ಏನಂದ್ರೆ 1 minute is equal to 60 seconds. ಓಕೆ, 60 ಸೆಕೆಂಡ್ಸ್ಗೆ 360 rotations ಆದರೆ 1 ಸೆಕೆಂಡಿಗೆ 360 by 60 ಮಾಡ್ಕೋತೀವಿ. ಸೊ ಹಾಗಾಗಿ 60 ಬರುತ್ತೆ, ಸಾರಿ 6 ಬರುತ್ತೆ. 1 ಸೆಕೆಂಡ್ಗೆ ವೀಲ್ ಎಷ್ಟು ರೊಟೇಷನ್ ಆಗುತ್ತೆ ಅಂದರೆ 6 rotation. ಯು ಶುಡ್ ಅಸ್ಯೂಮ್ 1 ಸೆಕೆಂಡ್ ಆಗ್ತಾ ಇದೆ ಅನ್ನೋಷ್ಟರಲ್ಲಿ 6 rotation ಕಂಪ್ಲೀಟ್ ಆಗಿ ಹೋಗಿರುತ್ತೆ ವೀಲ್ದು. ಓಕೆ, ಸೊ ನೆಕ್ಸ್ಟ್ ಆಂಗಲ್ ಡಿಸ್ಕ್ರೈಬ್ಡ್ ಇನ್ 1 second. ನೋಡಿ, ಒಂದು ರೊಟೇಷನ್ಗೆ ಆಂಗಲ್ 360 ಡಿಗ್ರಿ ಆದರೆ ನಮಗೆ ಟೋಟಲ್ ಎಷ್ಟು ರೊಟೇಷನ್ ಇರೋದು? 6 rotations. 6 rotationsಗೆ 360ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ವಿ ಗೆಟ್ ದಿ ಆಂಗಲ್ ಇಸ್ 12 pi. ಕನ್ವರ್ಟ್ ಇಂಟು ರೇಡಿಯನ್, ಅಲ್ಲಿ ರೇಡಿಯನ್ ಕನ್ವರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೇಡಿಯಸ್ ಮತ್ತೆ ಆಂಗಲ್ ಎರಡು ಫೈಂಡ್ ಔಟ್, ರೇಡಿಯಸ್ ಕೊಟ್ಟಿದ್ರು, ಆಂಗಲ್ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಅವರು ಡಿಸ್ಟೆನ್ಸ್ ಎಷ್ಟು ಕವರ್ ಆಗುತ್ತೆ, ಆರ್ಕ್ ಲೆಂತ್ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. So let us consider the formula L is equal to r theta, then substitute the values and simplify. We get the distance covered by the point on the rim is 2640 centimeters. This question is very, very important. So now let us move on to the next question. See here, in two circles, if the arcs of the same length, we have to consider two circles. If the arcs of same length, that means arc of that two circle, arc length of the two circles are same ಅಂತ ಹೇಳ್ತಾ ಇದ್ದಾರೆ. Subtended an angle 60 degree and 75 degree at the center. Find the ratio of their radii. So ಒಂದೇ ಒಂದು ರೇಡಿಯಸ್ ಇದ್ರೆ ಅದನ್ನ ರೇಡಿಯಸ್ ಅಂತ ಕರಿತೀವಿ. ಮೋರ್ ದ್ಯಾನ್ ಒಂದು ರೇಡಿಯಸ್ ಇದ್ರೆ ಅದನ್ನ ರೇಡಿಯೈ ಅಂತ ಕರಿತೀವಿ. ಗೊತ್ತಿದೆ ಅಲ್ವಾ? So ಇಲ್ಲಿ we have to find the ratio of their radii. First we have to consider two circles. See here, I am taking two circles. Okay, so circle 1 and circle 2. Here I am naming circle 1 and circle 2. Okay, if the arcs of same length, that means these two circles having same arc length. So ಎರಡು ಸರ್ಕಲ್ಗೂ ಆರ್ಕ್ ಲೆಂತ್ ನ ಏನು ಹೇಳ್ತಿದ್ದಾರೆ? ಸೇಮ್ ಅಂತ ಹೇಳ್ತಿದ್ದಾರೆ. ಎರಡು ಸರ್ಕಲ್ದು ಆರ್ಕ್ ಲೆಂತ್ ನ L ಅಂತ ತಗೋತಾ ಇದ್ದೀವಿ. ಓಕೆ, ಸೊ ದಟ್ ಟು ಆರ್ ಸೇಮ್. Subtended an angle 60 degree and 75 degree. ಫಸ್ಟ್ ಸರ್ಕಲ್ ಆಂಗಲ್ ಎಷ್ಟು ಫಾರ್ಮೇಷನ್ ಮಾಡ್ತಾ ಇರೋದು? 60 degree. ಸೆಕೆಂಡ್ ಸರ್ಕಲ್ 75 degree ಆಂಗಲ್ ಫಾರ್ಮೇಷನ್ ಮಾಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥೀಟಾ ಇಸ್ ಈಕ್ವಲ್ ಟು 60 degree and ಥೀಟಾ ಇಸ್ ಈಕ್ವಲ್ ಟು 75 degree. ಎರಡೂ ಥೀಟಾ ಎರಡು ಸರ್ಕಲ್ ಇರೋದ್ರಿಂದ ಅಲ್ಲಿ ಥೀಟಾ 1 ಥೀಟಾ 2 ಅಂತ ತಗೋತಾ ಇದ್ದೀವಿ ಬಿಕಾಸ್ ದ ಆಂಗಲ್ಸ್ ಆರ್ ಡಿಫರೆಂಟ್. ನೆಕ್ಸ್ಟ್, ಫೈಂಡ್ ದಿ ರೇಷಿಯೋ ಆಫ್ ದರ್ ರೇಡಿಯೈ. ಸೊ ಫಸ್ಟ್ ಸರ್ಕಲ್ ನ ರೇಡಿಯಸ್ ಅನ್ನ R1 ಅಂತ ತಗೋತಾ ಇದ್ದೀನಿ, ಸೆಕೆಂಡ್ ಸರ್ಕಲ್ ರೇಡಿಯಸ್ ಅನ್ನ R2 ಅಂತ ತಗೋತಾ ಇದ್ದೀನಿ. ಓಕೆ, ರೇಷಿಯೋ ಆಫ್ ದರ್ ರೇಡಿಯೈ ಮೀನ್ಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ R1 is to R2. ಸೊ R1 is to R2 ಏನ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ನೋಡಿ ಇಲ್ಲಿ ಫಸ್ಟ್ ಸರ್ಕಲ್ಗೆ ವಿ ಹ್ಯಾವ್ ದ ಫಾರ್ಮುಲಾ. ವಾಟ್ ಇಸ್ ದ ರಿಸಲ್ಟ್? L is equal to R theta is the result, right? So for first circle, what is the result we get? That is it L is equal to R1 theta 1. ಫಸ್ಟ್ ಸರ್ಕಲ್ಗೆ ರೇಡಿಯಸ್ R1 ಇದೆ, ಆಂಗಲ್ theta 1 ಇದೆ. ಹಾಗಾಗಿ ಫಾರ್ಮುಲಾ ಏನಾಗುತ್ತೆ? L is equal to R1 theta 1. And for second circle, so length of an arc same ಇದೆ. That is L is equal to R2 theta 2. R2 theta 2. Okay. So this is the given data. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಅರ್ಥ ಆಯ್ತಾ? ಈಗ ನೋಡಿ ಇಲ್ಲಿ. ಸೊ ಹಿಯರ್ given theta 1 equals 60 degree and theta 2 equals 75 degree. So I have taken two circles, so which is having the angles theta 1 and theta 2, that all two values are given 60 degree and
75 degree. Let R1 and R2 be the radii, or be the radius of two circles. Radii of two circles. Okay. Then given arcs of arc of length of two circles are same. Okay. So let us take, let L be the arc length. L be the arc length. Okay. Then next what is given? So angle ತಗೊಂಡಿದ್ದೀನಿ, radius R1 R2 ಅಂತ ಹೇಳಿದ್ದೀನಿ. So arc of lengths are same ಅಂತ ಕೊಟ್ಟಿದ್ದಾರೆ. So let L be the arc length. Okay. So by using first circle we have L is equal to R1 theta 1, and by using the second circle L is equal to R2 theta 2. Okay. So here we can observe from these two equations, is it LHS are same, right? So then we have to equate the RHS. So what is RHS? R1 theta 1 is equal to R2 theta 2. We have to find the ratio of the radii. Radii ratio find out ಮಾಡಬೇಕು. So radii ನ one side ತಗೊಂಡ್ಬಿಡೋಣ. Left side R1 ಇದೆಯಲ್ಲ ಹಾಗೆ ಬರ್ಕೋತಾ ಇದ್ದೀನಿ. Right side ಇರೋ R2 ನ left side ತಗೊಂಡ್ರೆ denominator ಬರುತ್ತೆ R2, which is equal to right side theta 2 ಇದೆ by theta 1 left side ಇರೋದನ್ನ shift ಮಾಡ್ಕೊಂಡ್ರೆ we get theta 1. See R1 by R2 is equal to theta 2 by theta 1. This is very important in this problem. Okay. ನೀವೇನ್ ಮಾಡ್ತೀರಾ ಪ್ರಾಬ್ಲಮ್ ಮಾಡಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಂಡು ಲೆಫ್ಟ್ ಸೈಡ್ R1 by R2 ಬಂತು ಅಂದ್ರೆ ರೈಟ್ ಸೈಡ್ theta 1 by theta 2 ನೇ ಬರಬೇಕು ಅಂತ ಅನ್ಕೋತೀರಾ. Okay, but cross multiply ಮಾಡ್ಕೊಂಡ್ರೆ we get R1 by R2 is equal to theta 2 by theta 1. So now let us replace. So what we have to replace? See R1 by R2 equals theta 2 by theta 1 we have. So R1 by R2 equals, what is theta 2? See here, theta 1 and theta 2 is in radian, sorry, degree. Okay, we have to convert into radian. So ನಮಗೆ ಎರಡು ವ್ಯಾಲ್ಯೂಸ್ ಡಿಗ್ರಿ ನಲ್ಲಿ ಇದೆ ಅಲ್ವಾ? So L is equal to R theta ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದೆರಡು ಯಾವ್ದ್ರಲ್ಲಿ ಇರಬೇಕು? So radian ಅಲ್ಲಿ ಇರಬೇಕು. Theta 1 60 degree ಇದೆ. So we have to convert into radian, means value is pi by 180 into 60 ಮಾಡ್ಕೋತೀವಿ. 0 gets cancelled. 6 1s are 6 3s are. ಡೈರೆಕ್ಟ್ ಆಗಿ ಬರ್ಕೊಳ್ಳೋದಾದ್ರೆ pi by 3 ರೇಡಿಯನ್ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ಆಂಗಲ್ theta 2 ಬಂದು 75 ಡಿಗ್ರಿ ಇದೆ. ಓಕೆ. 75 ಡಿಗ್ರಿ ಅಂದ್ರೆ pi by 180 into 75 ಡಿಗ್ರಿ ಬರುತ್ತೆ. ಓಕೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ ಹೇಳೋಣ. ಎಷ್ಟು ಬರುತ್ತೆ? 5 pi by 12. So here 5 pi by 12 radian. Okay. So these two are in radian. ನಾನು ಡಿಗ್ರಿ ನಲ್ಲಿ ಬರೆದಿದ್ದೆ ನೋಡಿ, ಇಲ್ಲೇ ಬರಿತಾ ಇದ್ದೀನಿ. theta 1 is equal to pi by 60 degree ಅಂದ್ರೆ pi by 3 radian, and theta 2 is equal to 5 pi by 12 radian. ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಫಾರ್ಮುಲಾ ಯೂಸ್ ಮಾಡಿ ಕನ್ವರ್ಟ್ ಮಾಡಬೇಕು. ಸೊ ಗೊತ್ತಾಗುತ್ತೆ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಬರ್ಕೋಬಹುದು ಅಲ್ಲೇನೆ. ಓಕೆ. 5 pi by 12 radian. ಲೆಟ್ ಅಸ್ ರಿಪ್ಲೇಸ್ ಹಿಯರ್. theta 2 ಫಸ್ಟ್ ರಿಪ್ಲೇಸ್ ಮಾಡ್ಕೋತೀವಿ. 5 pi by 12 ಹೋಲ್ ಡಿವೈಡೆಡ್ ಬೈ theta 1 ಅಂದ್ರೆ pi by 3. ಓಕೆ. ಸೊ ರೈಟ್ ಸೈಡ್ ನ್ಯೂಮರೇಟರ್ ಡೈರೆಕ್ಟ್ ಆಗಿ ಬರ್ಕೊಂಡು ಡಿನಾಮಿನೇಟರ್ ನ ರೆಸಿಪ್ರೋಕಲ್ ಮಾಡ್ಕೋತೀವಿ. ಲೆಫ್ಟ್ ಸೈಡ್ R1 by R2 ಇದೆ, which is equal to, so here 5 pi by 12 is the numerator. Write that as it is 5 pi by 12 into, take the reciprocal of the denominator, 5 by 3 the reciprocal ಮಾಡ್ಕೊಂಡ್ರೆ 3 by pi. Okay. So here 3 gets cancelled. 3 1s are 3 4s are. Okay. Therefore R1 by R2 is equal to 5 by 4. So if we want to write in the ratio, that is R1 is to R2 equals 5 is to 4. So this is the solution. So see the next question. Find the angle in radian. That means we have to find theta in radian.
through which a pendulum swings. So I think you all know the simple pendulum, right? They are telling about the simple pendulum. So we have to find the angle in radian through which a pendulum swings. Okay. So pendulum swing ಆಗ್ತಾ ಹೋದ್ರೆ so ನಮಗೆ angles ಏನೇನು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. If its length is 75 centimeters, see here. If I consider a simple pendulum, okay, so this is the stand, this is the thread, okay. So I am taking the bob here. So if I swings this pendulum, so we have to calculate the angle at which it's subtending an angle at the center. That means it is subtending near the stand. ಎಷ್ಟು angle formation ಆಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ರೇಡಿಯನಲ್ಲಿ ಅಂತ ಹೇಳ್ತಾ ಇದ್ದಾರೆ. Okay, so through which a pendulum swings. So pendulum swing ಆದರೆ angle ಏನು formation ಆಗುತ್ತೆ. If its length is 75 centimeter, so here given the length of the pendulum is 75 centimeters, okay, and tip describes an arc of length. One is 10 centimeters and another one is 21 centimeters. ನೋಡಿ ಇಲ್ಲಿ pendulum swing ಆಗ್ತಾ ಇದೆ ಅಂದ್ರೆ ಇದನ್ನೇ ಅಸ್ಯೂಮ್ ಮಾಡಿ ಮೈಂಡ್ ಅಲ್ಲಿ ಫುಲ್ ಒಂದು ಕಂಪ್ಲೀಟ್ ಸರ್ಕಲ್ ಫಾರ್ಮೇಷನ್ ಆದ್ರೆ ಜಸ್ಟ್ ಸ್ವಿಂಗಿಂಗ್ ಬಿಟ್ಟು ಒಂದು ರೊಟೇಷನ್ ತಗೊಂಡ್ಬಿಟ್ರೆ ಒಂದು ಸರ್ಕಲ್ ಫಾರ್ಮೇಷನ್ ಆದಾಗೆ. ಓಕೆ, ಸೊ ಈ ಸ್ವಿಂಗಿಂಗ್ ಪ್ಲೇಸ್ ಅನ್ನ ಆರ್ಕ್ ಆಫ್ ಲೆಂತ್ ಅಂತ ಅಸ್ಯೂಮ್ ಮಾಡ್ಕೋಬಹುದಲ್ವಾ. ಅವ್ರಿಗೆ ನೋಡಿ ಇಲ್ಲಿ tip describes, this bob tip describes an arc of length. ಒಂದು ಆರ್ಕ್ ಲೆಂತ್ ಜನರಲ್ ಫಾರ್ಮ್ ಹೇಗೆ ತಗೋತೀವಿ ನಾವು ಫಾರ್ಮುಲಾ ಎಲ್ ಅಂತ ತಗೋತೀವಿ. ಒಂದು ಎಲ್ ವ್ಯಾಲ್ಯೂ 10 ಸೆಂಟಿಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಸಬ್ ಕ್ವಶನ್ ಬಂದು ಎಲ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಹೀಗೆ ಫುಲ್ಲಿ ಸ್ವಿಂಗಿಂಗ್ ನ ಕಂಪ್ಲೀಟ್ ಒಂದು ರೊಟೇಷನ್ ತಗೊಳ್ಳೋದಾದ್ರೆ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆಗುತ್ತೆ. ಸೊ ದಿಸ್ ಇಸ್ ದಿ ರೇಡಿಯಸ್ ಆಫ್ ದ ಸರ್ಕಲ್ ಆಗುತ್ತಲ್ವಾ. ಸೊ ದೇರ್ಫೋರ್ ವಾಟ್ ಇಸ್ ದ ರೇಡಿಯಸ್ ಗಿವನ್? ರೇಡಿಯಸ್ so r is 75 centimeters and l is given. First problem ಗೆ 10 ಅಂತ ತಗೋತೀವಿ, ಸೆಕೆಂಡ್ ಪ್ರಾಬ್ಲಮ್ ಗೆ 21 ಅಂತ ತಗೋತೀವಿ. ಸೊ ಥೀಟಾ ನ ಕ್ಯಾಲ್ಕುಲೇಟ್ ಮಾಡಬೇಕು, ಗೊತ್ತಾಯ್ತಾ? ಸೊ ಹಿಯರ್ see the solution now. For first one l is equal to 10 centimeters, radius r is equal to 75 centimeters. We have to find theta radian. Okay, we have the formula. So what is the formula? We know that formula is r theta radian is equal to l, right? So here we have to find theta radian. Keep that theta radian as it is. Take this r to the right hand side, we get l by r. Okay, so theta radian is equal to, so here l value is 10 by 75. Okay, so here, so 5 2s are 5 2s are 10 alma. Next so 5 1s are ಬರುತ್ತೆ, so 5 15s are. Therefore so here we get 2 by 15 radian. So this is the required angle we get. So required angle for the arc length 10 centimeters and radius is 75 centimeters. Next move on to the second one. See, for second one what is the arc length? Arc length is, that is l is 21 centimeters. If the arc length changes, is there any changes in the radius? No. So arc length change agutte varto radius enadru change agutta? No, radius remains same, that is radius r is equal to 75 centimeters. So we have to find theta radian. Okay, again use the same formula, that is r theta radian is equal to l. Theta radian is equal to l by r. So therefore theta radian is equal to l is 21 by 75. Okay, so next is cancel ಆಗುತ್ತೆ ನೋಡಿ. So cancel ಮಾಡಬೇಕು. So here 3 7s are 21, 3 2s are 6, 3 5s are. Therefore we get theta radian is equal to 7 by 25 radian. This is the required angle. So let us see the next question. The minute hand of a clock. So here we have to take the minute hand of a clock. Is the length of the minute hand of a clock is 1.5 centimeters long. That means let us see now next. How far does the tip of the hand moves in 40 minutes? Okay, how far does the tip of the hand
moves in 40 minutes. Let us consider a clock now. See here, I am considering the clock with minute hand. Okay, this is the minute hand. So you all know minute hand starts from 12. Okay, so 12, 1, this is 2, 3, 4, 5, 6, 7, 8, right? 9, 10, 11. Okay, so I have taken a clock. So here given the length of the minute hand is 1.5 centimeters. Okay, 1.5 centimeters long. How far does the tip of the hand moves in 40 minutes? So 12 ಹತ್ರ ಇರೋ ಮಿನಿಟ್ ಹ್ಯಾಂಡ್ 40 ಮಿನಿಟ್ಸ್ ಅಂದ್ರೆ ಇಲ್ಲಿಗೆ ಬರುತ್ತೆ 8 ಹತ್ರ ಬರುತ್ತಲ್ವಾ? ಎಸ್, ಇಟ್ ಕಮ್ಸ್ ಹಿಯರ್. ಇಲ್ಲಿರೋ ನೀಡಲ್ ಈಗ 8 ಹತ್ರ ಕವರ್ ಆಗಬೇಕು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಿದ್ದಾರೆ. ಓಕೆ, ದಿಸ್ ಇಸ್ ಕ್ಲಾಕ್. Now let us assume as a circle. ಇದನ್ನೇ ಸರ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. So this is the center of the circle. See here, this circle is covering how many distance from 12 to 8. ಎಷ್ಟು ಡಿಸ್ಟೆನ್ಸ್ ಕವರ್ ಆಗ್ತಿದೆ ಅಂತ ಸರ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ this is an arc of the circle, right? Arc of the circle ಅಲ್ವಾ? ನೋಡಿ ಇಲ್ಲಿ ಅವ್ರು ಕೇಳ್ತಾ ಇರೋದು ಆರ್ಕ್ ಆಫ್ ದಿಸ್ ಲೆಂತ್ ಆಫ್ ಅನ್ ಆರ್ಕ್ ಏನ್ ಬರುತ್ತೆ, ದಟ್ ಇಸ್ ಎಲ್ ಏನ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ 40 minutes ಗೆ ರೀಚ್ ಆದಾಗ ಫ್ರಮ್ 12 ಸೊ ಟಿಲ್ ಇಟ್ ಕವರ್ಸ್ 40 minutes, ವಾಟ್ ಇಸ್ ದಿ ಆರ್ಕ್ ಲೆಂತ್ ವಿ ಗೆಟ್ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಂತ್ ಆಫ್ ದ ನೀಡಲ್ ಕೊಟ್ಟಿದ್ದಾರೆ 1.5 centimeters ಅಂತ. ಇಟ್ ಇಸ್ ಕ್ಲಿಯರ್ಲಿ ಇಫ್ ಯು ಟೇಕ್ ಆಸ್ ಇನ್ ಸರ್ಕಲ್ ಇಟ್ ಇಸ್ ದ ರೇಡಿಯಸ್. ಕ್ಲಿಯರ್ ಆಗಿ ಫಿಗರ್ ನೋಡಿದ್ರೆ ಗೊತ್ತಾಗೋಗ್ತಿದೆ ರೇಡಿಯಸ್ ಅನ್ನೋದು ಅಲ್ವಾ? ರೇಡಿಯಸ್ ಇದೆ, ಎಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಾಯಿತು. ಬಟ್ ವಾಟ್ ಈಸ್ ಆಂಗಲ್ ವಿ ಡೋಂಟ್ ನೋ ಪರ್ಟಿಕ್ಯುಲರ್ಲಿ, ರೈಟ್? ಸೊ ನೋಡಿ, ಸಪೋಸ್ ನಮಗೆ ಅವರು 30 minutes ಅಂತ ಹೇಳಿದ್ರೆ ನೀಡಲ್ 60 ಬರ್ತಾ ಇತ್ತು, ಆಂಗಲ್ ಎಷ್ಟು ಫಾರ್ಮೇಶನ್ ಆಗುತ್ತೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ 180 ಡಿಗ್ರಿ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟ್ ಆಗಿ ಅವರು 40 minutes ಅಂತ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ನೋಡಿ, ಸೈಡ್ ವರ್ಕ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ 60 minutes ಅಂದ್ರೆ 60 minutes ಅಂದ್ರೆ ಕಂಪ್ಲೀಟ್ ಒಂದು ರೊಟೇಷನ್. ಸೊ 60 minutes ಅಂದ್ರೆ ಕಂಪ್ಲೀಟ್ ಒಂದು ರೊಟೇಷನ್. ಒನ್ ರೊಟೇಷನ್ ಅಂದ್ರೆ ಎಷ್ಟು ಆಂಗಲ್ ಫಾರ್ಮೇಶನ್? 360 ಡಿಗ್ರಿ. ಫಾರ್ 60 minutes the angle covered is 360. We want to find for 1 minute. We don't know how much we get. Okay, so let us take as an x. Let us cross multiply now. X into 60 andre 60x is equal to 1 into 360 is 360. X is equal to 360 by 60. 0 0 gets cancelled. 6 1s are 6 6 are. We get 6 degree. ನೋಡಿ, ಕಂಪ್ಲೀಟ್ 60 minutes ಅಂದ್ರೆ ಫುಲ್ ಒಂದು ರೊಟೇಷನ್ ಆಗೋದಿಕ್ಕೆ 360 ಡಿಗ್ರಿ ತಗೊಂಡ್ರೆ ಬರೀ ಒಂದೇ ಒಂದು ಮಿನಿಟ್ ಅಂದ್ರೆ ಈ 12 ಇಂದ ನೆಕ್ಸ್ಟ್ ಪಾಯಿಂಟ್ ಗೆ ಮೂವ್ ಆಗೋಷ್ಟರಲ್ಲಿ ಎಷ್ಟು ಆಂಗಲ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ 6 ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ. ಜನರಲ್ ಕ್ವಶನ್ ಇದು. ಓಕೆ, ನಾಟ್ ಫಾರ್ ಪ್ರಾಬ್ಲಮ್. ನೀವು ಪ್ರಾಬ್ಲಮ್ಗೋಸ್ಕರ ತಿಳ್ಕೊಬೇಡಿ. ಸೊ ಜನರಲ್ ಕ್ವಶನ್, ಒಂದು ಮಿನಿಟ್ಗೆ ಎಷ್ಟು ಆಂಗಲ್ ಕವರ್ ಆಗುತ್ತೆ ಅಂದ್ರೆ ಇಟ್ ಈಸ್ 6 ಡಿಗ್ರಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಮಿನಿಟ್ಗೂ 6 ಡಿಗ್ರಿ. ಟೋಟಲಿ ಫಾರ್ 60 minutes ದಿ ಆಂಗಲ್ ಕವರ್ಡ್ ಇಸ್ 360. Is it clear? So now let us move on to the problem. Okay, so here angle described by the minute hand in 60 minutes is equal to 360 degree na. So 60 minutes ke complete one rotation andre 360. Okay, angle described by the minute hand in 1 minute. 1 minute ಗೆ ಎಷ್ಟು ಬರುತ್ತೆ ಈ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿ. ಫಾರ್ 1 minute we get 6 degree. 1 minute ಗೆ ಎಷ್ಟು ಆಂಗಲ್ ಫಾರ್ಮೇಶನ್ ಅಂದ್ರೆ ದಟ್ ಇಸ್ 6 degree. ನಮಗೆ 1 minute ಗೆ ನೋಡಿ, 1 minute ಗೆ 6 degree ಆದ್ರೆ ಅವ್ರು ಹೇಳ್ತಾರೆ ಎಷ್ಟು ಮಿನಿಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ 40 minutes ಗೆ. ಹಾಗಾದ್ರೆ 40 minutes ಗೆ how much we get?
let us take y. Okay, ಇಲ್ಲಿ cross multiply ಮಾಡ್ಕೊಳ್ಳಿ. 1 into y is y, which is equal to 6 into 40. We get 240 degree. ಹಾಗಾದ್ರೆ 1 minute ಗೆ 6 degree ಆದ್ರೆ 40 minutes ಗೆ ನಮಗೆ ಡಿಸ್ಟೆನ್ಸ್ ಕವರ್ ಆಂಗಲ್ ಫಾರ್ಮೇಷನ್ ಆಗೋದು 240 ಡಿಗ್ರಿ. ನೋಡಿ ಇಲ್ಲಿ 12 ಅನ್ನೋ ನೀಡಲ್ ಇಂದ 8 ಅನ್ನೋ ಕವರ್ ಆಗಿದೆಯಲ್ಲ ಮಿನಿಟ್ ಹ್ಯಾಂಡ್, ಇಲ್ಲಿ ಎಷ್ಟು ಆಂಗಲ್ ಕವರ್ ಆಗಿರುತ್ತೆ ಅಂದ್ರೆ 240 ಡಿಗ್ರಿ ಆಂಗಲ್ ಕವರ್ ಆಗಿರುತ್ತೆ. ಓಕೆ, ಸೊ ನೌ ಫಾರ್ 40 minutes for 40 minutes we get, for 40 minutes we get 6 degree into 40, that is 240 degree. Okay, this is the theta, but theta should be is in radian. We have to convert this degree to radian, so use the formula, that is pi by 180 into 240 degree. 0 gets cancelled. ಡಿಗ್ರಿ ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ, ಅದನ್ನ ನಾನು ರೇಡಿಯನ್ ಕನ್ವರ್ಟ್ ಮಾಡಬೇಕು, ಅದಕ್ಕೋಸ್ಕರ ಸಿಂಪ್ಲಿಫೈ ಮಾಡ್ತಿದ್ದೀನಿ ಬೈ ಯೂಸಿಂಗ್ ಸೊ ರೇಡಿಯನ್ ಫಾರ್ಮುಲಾ, ಡಿಗ್ರಿ ಫಾರ್ಮುಲಾ. ಓಕೆ, ಸೊ pi by 180 into 240 ಬರುತ್ತೆ. 0 gets cancelled, so 3 6 right, 3 8 ಮತ್ತೆ 2 4 2 3 so therefore we get theta is equal to pi into 4 ಅಂದ್ರೆ 4 pi by 3. ಓಕೆ, ಸೊ ಆಂಗಲ್ ಗೊತ್ತಿದೆ, ರೇಡಿಯಸ್ ಅನ್ನು ಅವರೇ ಕೊಟ್ಟಿದ್ದಾರೆ. Given the radius, what is the radius of the needle? Radius r is equal to 1.5 ಇದೆ. Angle theta calculate ಮಾಡ್ಕೊಂಡಿದೀವಿ. Okay, so use the formula to find the arc length. Arc length ಎಲ್ಲನ್ನ ಫೈಂಡ್ ಔಟ್ ಮಾಡಬೇಕಲ್ವಾ, ಹೇಳಿದ್ನಲ್ಲ. ಸೊ ಅವ್ರು ಕೇಳ್ತಾ ಇರೋದು the how far does the tip of the hand moves. ಇಲ್ಲಿಂದ ಈ ಟಿಪ್ ಇಂದ 12 ಇಂದ 8 ಅನ್ನ ಕವರ್ ಮಾಡೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸರ್ಕಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಾದ್ರೆ ಆರ್ಕ್ ಲೆಂತ್ ಅಂದ್ರೆ L ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಟೇಕ್ ಕ್ವೆಶ್ಚನ್ ಮಾರ್ಕ್. ಓಕೆ, ಸೊ ಯೂಸ್ ದ ಫಾರ್ಮುಲಾ L is equal to r theta. Okay, so we have all the values, substitute in the formula to get the value. Okay, so here L is equal to r theta. L equals, so here r value is 1.5. 1.5 into theta, theta is in radian, 4 pi by 3. Okay, simplify ಮಾಡೋಣ. L is equal to 1.5 ಇದೆ, ಪಾಯಿಂಟ್ ಡೆಸಿಮಲ್ ನ ಶಿಫ್ಟ್ ಮಾಡ್ಕೊಂಡ್ರೆ ರೈಟ್ ಸೈಡ್ ಗೆ we get 15 by 10 into, so 4 by 3 ಕಾನ್ಸ್ಟೆಂಟ್ ನ ಹಾಗೆ ಬರ್ಕೋತಾ ಇದೀನಿ, 4 by 3 into pi. What is the value of pi? 22 by 7. Okay, so ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿ, 3 1s 3 5s 5 1s 5 2s. Okay, 2 1s 2 11s. So L is equal to 4 into 11 andre 44 by 7. So 44 by 7 centimeters. This is the required arc length.